2019 ಚುನಾವಣೆಯೂ ಕೂಡ ಇದೇ ರೀತಿಯಾಗಿತ್ತು. 2019 ಚುನಾವಣೆಯಲ್ಲಿ ನಮಗೆ ಲೋಕಸಭೆಯಲ್ಲಿ PC ಮೋಹನ್ ಅವರು ಗೆದ್ದಿರೋದು ಲೋಕಸಭೆ 69,974 ಮತಗಳ ಅಂತರದಿಂದ. ಮಹದೇವಪುರದಲ್ಲಿ ನಾವು ಲೀಡ್ ಕೊಟ್ಟಿದ್ದು 72,559. ಅಂದರೆ ಅವ್ರಿಗೇನು ಲೀಡ್ ಬಂತೋ ಲೀಡ್ಗಿಂತ ಟೋಟಲ್ ಲೀಡ್ ಮಹದೇವಪುರದಲ್ಲಿ ಆಬ್ವಿಯಸ್ಲಿ ಜಾಸ್ತಿ ಮತಗಳನ್ನು ನಾವು ಕೊಟ್ಟಿದ್ವಿ, ಲೀಡ್ ಕೊಟ್ಟಿದ್ವಿ. ಈ ಸರಿನೂ ಹಾಗೆ ಆಗಿರೋದು. ಈ ಸರಿನೂ 1,14,046 ಮತಗಳ ಲೀಡನ್ನು ಮಹದೇವಪುರ ಕೊಟ್ಟಿತು. 32,707 ಮತಗಳಿಂದ PC ಮೋಹನ್ ಅವರು ಗೆದ್ದಿದ್ದಾರೆ. ಹೀಗಾಗಿ ನಿನ್ನೆ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಒಂದು ತಪ್ಪು ಮಾಹಿತಿಯನ್ನು ಮಾಧ್ಯಮದವರು ಹೇಳಿದ್ದಾರೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿತ್ತು, ಮಹದೇವಪುರದಲ್ಲಿ ಮಾತ್ರ ಬಿಜೆಪಿಗೆ ಅಧಿಕ ಮತಗಳು ಬಂದು ಗೆದ್ದಿದ್ದಾರೆ. ಇದು ಸುಳ್ಳು. ಬಿಜೆಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮುಂದೆ ಇದ್ವಿ. ಅದು ರಾಜಾಜಿನಗರ 39,000 ರಾಜಾಜಿನಗರದಲ್ಲಿ 39,429 ಮತಗಳ ಲೀಡ್ ಇತ್ತು. ಗಾಂಧಿನಗರದಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಕ್ಷೇತ್ರ 23,324 ಮತಗಳ ಲೀಡ್ ಇತ್ತು. CV ರಾಮನ್ ನಗರದಲ್ಲಿ 20,114 ಮತಗಳ ಲೀಡ್ ಇತ್ತು. ಮಹದೇವಪುರದಲ್ಲಿ 1,14,046 ಮತಗಳ ಲೀಡ್ ಇತ್ತು. ಸೊ 4 ಕ್ಷೇತ್ರಗಳಲ್ಲಿ ನಾವು ಮುನ್ನಡೆಯನ್ನು ಸಾಧಿಸಿ 32,707 ಮತಗಳಿಂದ ಗೆದ್ದಿರೋದು. ಆಮೇಲೆ ಒಂದು ಕ್ಷಣ ನಮ್ಮ ಕ್ಷೇತ್ರದ ಬೆಳವಣಿಗೆಯನ್ನು ತಾವು ಗಮನಿಸಬೇಕು. 2016-17ರಲ್ಲಿ ನಾನು BBMP ಮಾತ್ರ ಹೇಳ್ತಾ ಇದ್ದೀನಿ ವ್ಯಾಪ್ತಿ, ಅದಕ್ಕೆ ಆಮೇಲೆ ಪಂಚಾಯಿತಿಗಳದ್ದು ಸೇರಿಸ್ತೀನಿ. 1,48,743 ಪ್ರಾಪರ್ಟಿಗಳು ಇತ್ತು. ಇದರಿಂದ 361 ಕೋಟಿ ರೂಪಾಯಿ ಟ್ಯಾಕ್ಸ್ BBMP ಬಂದಿದೆ. ಅವಾಗ 24-25ರಲ್ಲಿ ಈಗ 3,59,468 ಪ್ರಾಪರ್ಟಿಗಳಿದೆ. 885 ಕೋಟಿ ರೂಪಾಯಿ ಟ್ಯಾಕ್ಸ್ ಮಹದೇವಪುರ ವಿಧಾನಸಭಾ ಕ್ಷೇತ್ರದ BBMP ಲಿಮಿಟ್ನಿಂದ ಬರುತ್ತೆ. ಸಿದ್ದರಾಮಯ್ಯನವರಿಗೆ ನಾನು ಪ್ರಶ್ನೆ ಹಾಕಬೇಕಾಗುತ್ತೆ ಯಾವತ್ತೋ ಒಂದು ದಿವಸ. ನನ್ನ ತೆರಿಗೆ ನನ್ನ ಹಕ್ಕು, ಮಹದೇವಪುರಕ್ಕೆ ಏನು ಕೊಟ್ಟಿದ್ದೀರಿ ನೀವು ಅಂತ ಕೇಳ್ತೀನಿ ಯಾವತ್ತೋ ಒಂದು ದಿವಸ. ಆ ಕಾಲನೂ ರಾಹುಲ್ ಗಾಂಧಿ ಅವ್ರು ತಂದು ಕೊಡ್ಬೋದು ಮತ್ತೊಂದು ದಿವಸ. ಅದನ್ನು ಹೊರತುಪಡಿಸಿ 11 ಪಂಚಾಯಿತಿಗಳಿದೆ. ಅಲ್ಲಿ ಒಂದು ಸುಮಾರು 1.5 ಲಕ್ಷದಷ್ಟು ಪ್ರಾಪರ್ಟಿಗಳು ಈಗಿದೆ. ಒಟ್ಟು 5 ಲಕ್ಷಕ್ಕಿಂತ ಜಾಸ್ತಿ ಪ್ರಾಪರ್ಟಿಗಳು ಇರುವಂಥ ಕ್ಷೇತ್ರ. ಅದರಲ್ಲಿ ಕಮರ್ಷಿಯಲ್ ಇದೆ, ರೆಸಿಡೆನ್ಸಿಯಲ್ ಇದೆ. ಸೊ ಆ ರೀತಿ ಪ್ರಾಪರ್ಟಿಗಳಿಂದ ಅಷ್ಟು ವೇಗವಾಗಿ ಬೆಳೀತಾ ಇರುವಂಥ ಕ್ಷೇತ್ರಕ್ಕೆ ಇನ್ನೊಂದು ಉದಾಹರಣೆಯನ್ನು ನಾನು ಕೊಟ್ಟೆ. ರಾಹುಲ್ ಗಾಂಧಿ ಅವರದ್ದು ಮುಖ್ಯ ಆರೋಪ ಏನು? ಬಿಜೆಪಿಯವರು ಎಲೆಕ್ಷನ್ ಕಮಿಷನ್ ಅವ್ರ ಜೊತೆಗೆ ಸೇರಿಕೊಂಡು ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಅಕ್ರಮ ಎಸಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಮಹದೇವಪುರದ ಉದಾಹರಣೆಯನ್ನು ತಗೊಂಡು PPT ಪ್ರೆಸೆಂಟೇಷನ್ ಮಾಡಿದರು. ನಾನು PPT ಪ್ರೆಸೆಂಟೇಷನ್ ಮಾಡಬೇಕಂತಿದ್ದೆ, ಸಮಯ ಸಾಕಾಗಲಿಲ್ಲ. ಒಂದು ಸ್ವಲ್ಪ ನಾಳೆ ನಾಡೋದ್ರಲ್ಲಿ ನಾನು PPT ಪ್ರೆಸೆಂಟೇಷನ್ ಮಾಡ್ತೀನಿ. ಮಾಡಿಬಿಟ್ಟು ಅವ್ರು ಎಲ್ಲಿ ಪ್ರೆಸೆಂಟೇಷನ್ ಕೊಟ್ಟರು ಅಲ್ಲಿಗೆ ಹೋಗ್ತೀನಿ, ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತೀನಿ. ಕಾಂಗ್ರೆಸ್ ಆಫೀಸ್ಗೆಲ್ಲ BJP ಆಫೀಸ್ಗೆ ಹೋಗ್ತೀನಿ, ಅಷ್ಟೇ ವ್ಯತ್ಯಾಸ. ಇದರಲ್ಲಿ ಮುಖ್ಯವಾಗಿ ಅವರು 5 ಆರೋಪಗಳನ್ನು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಬಗ್ಗೆ. ಫೇಕ್ ಅಂಡ್ ಇನ್ವ್ಯಾಲಿಡ್ ವೋಟ್ಸ್.
40,009 ಇದೆ. ಬಲ್ಕ್ ವೋಟರ್ಸ್ ಸಿಂಗಲ್ ಅಡ್ರೆಸ್ 10,452 ಇದೆ. ಮಿಸ್ಯೂಸ್ ಆಫ್ ಫಾರ್ಮ್ ನಂಬರ್ 6 ಅಂದರೆ ಹೊಸ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರಲ್ಲ ಅದು 33,692 ಇದೆ. ಡುಪ್ಲಿಕೇಟ್ ವೋಟರ್ಸ್ 11,965 ಇದೆ. ಇನ್ವ್ಯಾಲಿಡ್ ಫೋಟೋಸ್ ಅಂದರೆ ಫೋಟೋ ಚಿಕ್ಕದು ಹಾಕಿದ್ದಾರೆ ಅಪ್ಲೋಡ್ ಮಾಡುವಾಗ ಅದನ್ನು ಹೇಳ್ತಾರೆ ಅವರು 4,132 ಇದೆ.